ನಮಸ್ಕಾರ ಸ್ನೇಹಿತರೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಸ್ನೇಹಿತರೆ, ಒಂದು ಸುಂದರವಾದ ಕಥೆಯನ್ನು ಇವತ್ತು ತಂದಿದ್ದೇನೆ. ಒಂದು ಕತ್ತೆ ಹಾಗೂ ಅದರ ಸ್ನೇಹಿತ ನರಿಯ ಜೊತೆ ನಡೆದಂಥ ಒಂದು ಕತೆ ಇದಾಗಿದೆ. ಕಥೆಯನ್ನು ಪ್ರಾರಂಭಿಸೋಣ ಬನ್ನಿ. ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ಬಟ್ಟೆ ಒಗೆಯುವ ಅಗಸನಿದ್ದ. ಅವನ ಬಳಿ ಒಂದು ಕತ್ತೆಯು ಕೂಡ ಇತ್ತು. ಆ ಕತ್ತೆಗೆ ಸ್ವಲ್ಪ ವಯಸ್ಸಾಗಿತ್ತು. ಅದು ನೋಡಲು ತುಂಬ ತೆಳ್ಳಗಿತ್ತು. ಆ ಕತ್ತೆಯು ಹಗಲು ಹೊತ್ತಿನಲ್ಲಿ ಭಾರವಾದ ಬಟ್ಟೆಗಳನ್ನು ಹೊತ್ತುಕೊಂಡು ಹೋಗುತ್ತಿತ್ತು. ಆದರೆ ರಾತ್ರಿಯಾದ ಕೂಡಲೇ ಅದು ತನ್ನ ಇಚ್ಛೆಯಂತೆ ತಿರುಗಾಡಲು ಅಗಸನು ಬಿಚ್ಚಿ ಬಿಡುತ್ತಿದ್ದ. ಹೀಗೆ ಪ್ರತಿ ರಾತ್ರಿ ಕತ್ತೆಯು ಅಡ್ಡಾಡುತ್ತಿರುವಾಗ ಒಂದು ರಾತ್ರಿ ಒಂದು ನರಿಯನ್ನು ಭೇಟಿಯಾಗುತ್ತದೆ. ಆಗ ಅವರಿಬ್ಬರು ಸ್ನೇಹಿತರಾಗುತ್ತಾರೆ. ಕ್ರಮೇಣ ಒಟ್ಟಿಗೆ ಆಹಾರವನ್ನು ಹುಡುಕುತ್ತಾ ಅಲೆದಾಡಲು ಪ್ರಾರಂಭಿಸುತ್ತಾರೆ. ಅವರು ಒಂದು ದಿನ ಒಂದು ಹೊಲದಲ್ಲಿ ಮಾಗಿದ ಸೌತೆಕಾಯಿಗಳಿದ್ದ ತೋಟವನ್ನು ಕಂಡುಕೊಳ್ಳುತ್ತಾರೆ. ಅವರು ಒಳಗೆ ಹೋಗಿ ಸಾಧ್ಯವಾಗುವಷ್ಟು ಸೌತೆಕಾಯಿಗಳನ್ನು ತಿಂದು ಬರುತ್ತಾರೆ. ಮಾರನೇ ದಿನವೂ ಕೂಡ ಅವರು ಆ ಹೊಲಕ್ಕೆ ಹೋಗಿ ತಮಗೆ ಬೇಕಾದಷ್ಟು ಹೊಟ್ಟೆ ಬಿರಿಯುವಷ್ಟು ಸೌತೆಕಾಯಿಗಳನ್ನು ತಿಂದರು. ಹೀಗೆ ರಾತ್ರಿ ಇಡೀ ಅವರು ತೋಟಕ್ಕೆ ಭೇಟಿ ನೀಡಿ ಯಾವಾಗಲೂ ಮಾಗಿದ ಸೌತೆಕಾಯಿಗಳ ದೊಡ್ಡ ಭೋಜನವನ್ನೇ ಸವಿಯುತ್ತಿದ್ದರು. ಹೀಗೆ ಪ್ರತಿದಿನ ನಡೆಯುತ್ತಿರುವಾಗ ಕತ್ತೆಯು ಶೀಘ್ರದಲ್ಲೇ ದಪ್ಪವಾಗಲು ಪ್ರಾರಂಭವಾಗಿತ್ತು. ಒಂದು ರಾತ್ರಿ ಕತ್ತೆಯು ಸೌತೆಕಾಯಿಗಳ ಊಟ ಮುಗಿದ ನಂತರ ಅದು ನರಿಗೆ, ನೋಡು ಗೆಳೆಯ, ನನಗೆ ತುಂಬ ಸಂತೋಷವಾಗಿದೆ. ಆಕಾಶದಲ್ಲಿ ಹುಣ್ಣಿಮೆಯ ಚಂದ್ರ ಪಳಪಳನೆ ಹೊಳೆಯುತ್ತಿದ್ದಾನೆ. ಈ ಬೆಳದಿಂಗಳ ತಂಗಾಳಿಯಲ್ಲಿ ಸೌಮ್ಯವಾದ ಸಂಚಾರವಿದೆ. ರಾತ್ರಿ ತುಂಬ ಆಹ್ಲಾದಕರವಾಗಿದೆ. ನನಗೆ ಈ ಸಂದರ್ಭದಲ್ಲಿ ಒಂದು ಹಾಡನ್ನು ಆಡಬೇಕು ಎಂದು ಅನಿಸುತ್ತಿದೆ ಎಂದು ಹೇಳುತ್ತದೆ. ಆಗ ಅದರ ಗೆಳೆಯ ನರಿಯು, ದಯವಿಟ್ಟು ಆಡಬೇಡ ಗೆಳೆಯ, ಇದು ನಮಗೆ ತೊಂದರೆಯಾಗಬಹುದು. ಅಷ್ಟೇ ಅಲ್ಲದೆ ರೈತರು ನಿನ್ನ ಹಾಡನ್ನು ಕೇಳಿ ಓಡಿ ಬರುತ್ತಾರೆ ಮತ್ತು ನಾವು ಇಲ್ಲಿ ಮಾಡುತ್ತಿರುವುದು ಕಳ್ಳತನ. ನಾವು ಕಳ್ಳರು, ಸುಮ್ಮನೆ ಇರುವುದು ಒಳಿತು ಎಂದು ಬುದ್ಧಿವಾದವನ್ನು ಹೇಳುತ್ತದೆ. ಕತ್ತೆಯು ನರಿಯ ಮಾತನ್ನು ಕೇಳದೆ, ಇಲ್ಲಿ ಎಲ್ಲವೂ ತುಂಬ ಸುಂದರವಾಗಿದೆ ಮತ್ತು ನನಗೆ ತುಂಬ ಸಂತೋಷವೂ ಕೂಡ ಆಗಿದೆ. ನಾನು ಒಂದು ಒಳ್ಳೆಯ ಹಾಡನ್ನು ಹಾಡಬೇಕು ಎಂದುಕೊಂಡಿರುವೆ ಎಂದು ಹೇಳುತ್ತದೆ. ಆಗ ಮತ್ತೆ ನರಿಯು, ಗೆಳೆಯ ಬೇಡ, ಗೆಳೆಯ ಹಾಡಬೇಡ, ಇದಲ್ಲದೆ ನಿಮ್ಮ ಧ್ವನಿ ಅಷ್ಟೊಂದು ಚೆನ್ನಾಗಿಲ್ಲ ಎಂದು ಹೇಳುತ್ತದೆ. ಆಗ ಕತ್ತೆಯು, ನನಗೆ ನನ್ನ ಧ್ವನಿಯ ಮೇಲೆ ಅಸೂಯೆ ಇದೆ. ನೀನು ನನ್ನ ಧ್ವನಿಯ ಮೇಲೆ ಅಸೂಯೆ ಇರುವುದರಿಂದ ನಿನಗೆ ನನ್ನ ಸಂಗೀತ ಇಷ್ಟವಾಗುವುದಿಲ್ಲ ಎಂಬುದಾಗಿ ಹೇಳುತ್ತದೆ. ಹಾಗೆ ನರಿಯು, ಹೌದು ಗೆಳೆಯ, ಹೌದು, ನೀನು ಹೇಳುತ್ತಿರುವುದು ನಿಜ. ನನಗೆ ನಿಮ್ಮ ಸಂಗೀತ ಇಷ್ಟವಿಲ್ಲ. ನೀವು ಹಾಡಿದರೆ ರೈತರು ನಿಮ್ಮ ಮಾತನ್ನು ಹಾಗೂ ಹಾಡನ್ನು ಕೇಳುತ್ತಾರೆ ಮತ್ತು ಅವರು ನಿಮಗೆ ಬಹುಮಾನವನ್ನು ನೀಡಲು ಕೂಡ ಇಲ್ಲಿಗೆ ಬರುತ್ತಾರೆ. ಅದರ ಪ್ರತಿಫಲ ನಿಮಗೆ ಇಷ್ಟವಾಗದಿರಬಹುದು ಕೂಡ. ಆದ್ದರಿಂದ ನೀವು ಹಾಡದಿರುವುದು ಉತ್ತಮ ಎಂಬುದಾಗಿ ಮತ್ತೊಮ್ಮೆ ಕತ್ತೆಗೆ ಬುದ್ಧಿವಾದವನ್ನು ಹೇಳುತ್ತದೆ. ಆಗ ಹಠಮಾರಿ ಕತ್ತೆಯು, ನೀನೊಬ್ಬ ಮೂರ್ಖ, ನಾನು ಮಧುರವಾದ ಹಾಡುಗಳನ್ನು ಹಾಡಲು ಸಾಧ್ಯವಿಲ್ಲ ಎಂದು ಭಾವಿಸಿದ್ದೀಯಾ? ಈಗ ನನ್ನ ಮಾತು ಕೇಳು, ತದನಂತರ ನೀನೇ ನನ್ನನ್ನು ಹೊಗಳುತ್ತೀಯಾ ಎಂಬುದಾಗಿ ಹೇಳಿ ಕತ್ತೆಯು ಹಾಡನ್ನು ಹಾಡಲು ತನ್ನ ತಲೆಯನ್ನು ಮೇಲೆ ಎತ್ತುತ್ತದೆ. ಆಗ ನರಿಯು, ಗೆಳೆಯ, ತುಂಬ ಚೆನ್ನಾಗಿದೆ, ನೀನು ಎಷ್ಟು ಬೇಕಾದರೂ ಹಾಡಬಹುದು, ಆದರೆ ನಾನು ಹೋಗಿ ತೋಟದವರೆಗೆ ನಿನಗಾಗಿ ಕಾಯುತ್ತಾ ಇರುವೆ. ನೀವು ನಿಮ್ಮ ಹಾಡನ್ನು, ಸಂಗೀತ ಕಚೇರಿಯನ್ನು ಮುಗಿಸಿ ರೈತರಿಂದ ಪ್ರತಿಫಲವನ್ನು ತೆಗೆದುಕೊಂಡು ಬನ್ನಿ. ಅಲ್ಲಿಯವರೆಗೂ ನಾನು ಆಚೆ ಕಾಯುತ್ತಿರುತ್ತೇನೆ ಎಂಬುದಾಗಿ ಹೇಳಿ ನರಿ ತನ್ನ ಕಾಲಿಗೆ ಬುದ್ಧಿ ಹೇಳಿ ಹೊಲದಿಂದ ಆಚೆ ಹೋಗುತ್ತದೆ. ಇತ್ತ ಕತ್ತೆಯು ನರಿಯ ಮಾತನ್ನು ಕೇಳದೆ ತನ್ನ ಕರ್ಕಶ ಧ್ವನಿಯಲ್ಲಿ ಹಾಡಲು ಪ್ರಾರಂಭಿಸುತ್ತದೆ. ಆಗ ರೈತರು ಅದರ ಕೂಗುತ್ತಿರುವ ಸದ್ದನ್ನು ಕೇಳಿ ತಮ್ಮ ತೋಟದಲ್ಲಿ ಕತ್ತೆಯು ಕಳ್ಳತನ ಮಾಡಲು ಬಂದಿದೆ ಎಂದು ತಿಳಿದು ಅವರೆಲ್ಲರೂ ದೊಡ್ಡ ದೊಡ್ಡ ಕೋಲು ಬಡಿಗೆಗಳನ್ನು ಹಿಡಿದು ಅಲ್ಲಿಗೆ ಧಾವಿಸುತ್ತಾರೆ. ಅವರು ಕತ್ತೆಗೆ ಹೊಡೆಯಲು ಪ್ರಾರಂಭಿಸುತ್ತಾರೆ. ಕತ್ತೆಯು ಅವರು ಹೊಡೆಯುತ್ತಿದ್ದರೂ ಸಹ ಇನ್ನೂ ಜೋರಾಗಿ ಕೂಗಲು ಪ್ರಾರಂಭಿಸುತ್ತದೆ.
ಆಗ ರೈತರು ಇನ್ನೂ ಬಲವಾಗಿ ಹೊಡೆಯುತ್ತಾರೆ. ಆಗ ಕತ್ತೆಯು ಕೆಳಗೆ ಬಿದ್ದು ಬಿಡುತ್ತದೆ. ನಂತರ ರೈತರು ಅದರ ಕೊರಳಿಗೆ ಒಂದು ದಪ್ಪವಾದ ಕಲ್ಲನ್ನು ಕಟ್ಟುತ್ತಾರೆ. ಅದರ ಭಾರವನ್ನು ಹೊರಲಾಗದೆ ಕತ್ತೆಯು ಅಲ್ಲೇ ಬಿದ್ದು ಬಿಡುತ್ತದೆ. ಅಲ್ಲಿಯೇ ಸ್ವಲ್ಪ ಹೊತ್ತು ಮೂರ್ಛೆ ಹೋದ ಕತ್ತೆಯು ಅದು ಸ್ವಲ್ಪ ಹೊತ್ತು ಎಚ್ಚರಗೊಂಡ ನಂತರ ಅದಕ್ಕೆ ಎದ್ದು ನಿಲ್ಲಲು ತುಂಬ ಕಷ್ಟವಾಗುತ್ತಿರುತ್ತದೆ. ಆದರೂ ತನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಎದ್ದು ನಿಲ್ಲುತ್ತದೆ. ನಿಧಾನವಾಗಿ ನಡೆಯಲು ಪ್ರಾರಂಭಿಸುತ್ತದೆ. ತೋಟದ ಹೊರಗೆ ನರಿ ಕಾಯುತ್ತಾ ಇರುತ್ತದೆ. ಕತ್ತೆ ಆ ಕಲ್ಲನ್ನು ಹೊತ್ತುಕೊಂಡೇ ಆಚೆ ಒಡಲಾಡುತ್ತಾ ಬರುತ್ತಿರುವನ್ನು ನೋಡಿ ನರಿಯು ಮೊದಲೇ ಹೇಳಿದ್ದೆ ನಾನು, ರೈತರ ಪ್ರತಿಫಲವನ್ನು ಕೊಡುತ್ತಾರೆ, ಆಡುವುದು ಬೇಡ ಎಂದು. ನನ್ನ ಮಾತನ್ನು ನೀನು ಕೇಳಲಿಲ್ಲ ಎಂದು ಹೇಳುತ್ತದೆ. ಆಗ ಕತ್ತೆಯು ತನ್ನ ತಪ್ಪಿನ ಅರಿವಾಗಿ, ಹೌದು ಗೆಳೆಯ, ನಿನ್ನ ಮಾತನ್ನು ನಾನು ಕೇಳಿದ್ದರೆ ನನಗಿವತ್ತು ಈ ಗತಿ ಬರುತ್ತಿರಲಿಲ್ಲ. ನಿಜ, ರೈತರು ನನ್ನ ಹಾಡಿಗೆ ದೊಡ್ಡ ಬಹುಮಾನವನ್ನೇ ನೀಡಿ ಅಭಿನಂದನೆಗಳನ್ನು ಹೇಳಿದರು. ನನ್ನನ್ನು ಕ್ಷಮಿಸು. ನಿನ್ನ ಮಾತನ್ನು, ನಿನ್ನ ಸಲಹೆಯನ್ನು ಕೇಳಬೇಕಿತ್ತು. ನಾನು ಕೇಳಿದ್ದಕ್ಕೆ ನನಗೆ ಇಂಥ ಪ್ರತಿಫಲ ಅನುಭವಿಸಬೇಕಾಗಿತ್ತು ಎಂದು ಹೇಳುತ್ತದೆ. ಇಲ್ಲಿಗೆ ಸ್ನೇಹಿತರೆ ಈ ಕತೆ ಮುಕ್ತಾಯವಾಯಿತು. ನಾವು ಯಾರಾದರೂ ಬುದ್ಧಿವಾದಗಳನ್ನು ಹೇಳಿದರೆ ಅದನ್ನು ಸಹನೆಯಿಂದ ಸ್ವೀಕರಿಸಬೇಕು. ಅದನ್ನು ಬಿಟ್ಟು ಅವರೆದುರಾಡಿ ಅವರ ಸಲಹೆಗಳನ್ನು ಧಿಕ್ಕರಿಸಿದರೆ ಈ ರೀತಿಯ ಅಪಾಯಗಳಾಗುವುದು ಕಟ್ಟಿಟ್ಟ ಬುತ್ತಿ. ಸ್ನೇಹಿತರೆ, ನನ್ನ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಎಂದು ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.